ಓಂ ಶಾಂತಿ ನಮಸ್ಕಾರ. ನಾವೆಲ್ಲರೂ ಅನೇಕ ಪ್ರಕಾರದ ಧ್ಯಾನದ ಅಭ್ಯಾಸವನ್ನ ಮಾಡ್ತೀವಿ. ಅದರಲ್ಲೂ ಸಹಜ ರಾಜಯೋಗದಲ್ಲಿ ಅನೇಕ ವಿಧಗಳಲ್ಲಿ ನಾವು ಧ್ಯಾನ ಮಾಡ್ತೀವಿ. ನಮ್ಮ ಈ ಶರೀರ ಪ್ರಕೃತಿಯ ಪಂಚ ತತ್ವಗಳಿಂದ ತಯಾರಾಗಿದೆ. ಮನುಷ್ಯನ ಮನಸ್ಸಿನ ಮಲಿನತೆಯಿಂದ ಪ್ರಕೃತಿಯ ಪಂಚ ತತ್ವಗಳೂ ಸಹ ಇವತ್ತು ಮಲಿನಗೊಂಡಿದೆ. ಅಂದಮೇಲೆ ಪ್ರಕೃತಿಯ ಈ ಪಂಚ ತತ್ವಗಳ ಜೊತೆಗೆ ನಮ್ಮ ಒಂದು ಸಂಬಂಧ ಅನಾದಿ ಕಾಲದಿಂದಲೂ ನಡೀತಾ ಬಂದಿದೆ. ನಮ್ಮ ಒಂದು ಮನಸ್ಸಿನ ಚಿಂತನೆಗಳನ್ನು ಪರಿಶುದ್ಧವಾಗಿಟ್ಕೊಂಡು ಪರಿಶುದ್ಧ ಚಿಂತನೆಗಳ ತರಂಗಗಳನ್ನು ಪ್ರಕೃತಿಯ ಮೇಲೂ ಬೀರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇದರಿಂದ ನಮ್ಮ ಮನಸ್ಸಿನ ಪರಿಶುದ್ಧತೆಯ ಜೊತೆಗೆ ನಮ್ಮ ಸುತ್ತಮುತ್ತಲ ವಾತಾವರಣನೂ ಚೆನ್ನಾಗಿರುತ್ತೆ. ಹಾಗೆ ಅದು ನಮ್ಮ ದೇಹದ ಆರೋಗ್ಯದ ಮೇಲೂ ಸಹ ಪರಿಣಾಮ ಬೀರುತ್ತೆ. ಆದ್ರಿಂದ ಈ ಒಂದು ಯೋಗದ ವಿಧಾನ ಪ್ರಕೃತಿಯ ಪಂಚ ತತ್ವಗಳ ಮೇಲೆ ನಮ್ಮ ಒಂದು ಯೋಗದ ಪ್ರಯೋಗ ಅತಿ ಅವಶ್ಯಕ. ಸಾಮಾನ್ಯವಾಗಿ ನಾವು ಮೊದಲೆಲ್ಲ ಕೇಳಿರೋ ಹಾಗೆ ಎಷ್ಟೋ ಬಾರಿ ಅನೇಕರು ಸಾಮೂಹಿಕ ರೂಪದಲ್ಲಿ ಧ್ಯಾನ ಮಾಡಿ ಮಳೆ ತರಿಸೋದು ಅಥವಾ ತೀರ ಕಠಿಣವಾದ ಪ್ರಕೃತಿಯ ವಿಕೋಪಗಳ ಸಮಯದಲ್ಲಿ ಧ್ಯಾನ ಮಾಡಿ ಅದನ್ನು ಕಡಿಮೆ ಮಾಡೋದು, ಈ ಥರ ಎಲ್ಲ ಬಹಳ ಹಿಂದಿನಿಂದ ನಡೆದು ಬಂದಿದೆ. ಅನೇಕ ಬಾರಿ ನಮ್ಮ ಹಿರಿಯ ಋಷಿ ಮುನಿಗಳು ಇನ್ನು ಅನೇಕರು ಮೊದಲು ಯಜ್ಞಗಳನ್ನು ನಡೆಸ್ತಾ ಇದ್ರು, ಮಳೆ ಬರಲಿ ಅಂತ. ಈ ರೀತಿಯೆಲ್ಲ ಮನುಷ್ಯನ ಒಂದು ಮನಸ್ಸಿನ ಸಂಬಂಧ ಪ್ರಕೃತಿಯ ಜೊತೆಗೆ ಬಹಳ ಆಳವಾಗಿದೆ. ವಾಸ್ತವವಾಗಿ ಈ ಪ್ರಕೃತಿ ಮನುಷ್ಯನಿಗೆ ತಾಯಿ ಇದ್ದ ಹಾಗೆ. ಹೇಗೆ ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಏನು ಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾಳೆ. ಮಕ್ಕಳ ಒಂದು ಇಷ್ಟ ಏನು, ಅವ್ರಿಗೇನು ಅಗತ್ಯ ಇದೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಆದರೆ ಅವರಿಗಿಂತ ಮಕ್ಕಳಿಗಿಂತ ಚೆನ್ನಾಗಿ ತಾಯಿಗದು ಗೊತ್ತಿರುತ್ತೆ. ತಾಯಿ ಅದೆಲ್ಲವನ್ನು ಪೂರೈಸ್ತಾ ಬರ್ತಾಳೆ. ಹಾಗೆ ನಮ್ಮ ಈ ಒಂದು ಶರೀರಗಳಿಗೆ ಪ್ರಕೃತಿಯು ತಾಯಿ ರೂಪದಲ್ಲಿ ಬಹಳ ಸಮಯದಿಂದ ಸೇವೆ ಸಲ್ಲಿಸ್ತಾನೆ ಬಂದಿದೆ. ಆದರೂ ಸಹ ಅದರ ಸೇವೆಯನ್ನ ನಿರ್ಲಕ್ಷಿಸಿ ಕಡೆಗಣಿಸಿ ನಾವು ಪ್ರಕೃತಿಯನ್ನು ಸ್ವಾರ್ಥದಿಂದ ದುರುಪಯೋಗ ಮಾಡ್ಕೊಳ್ತಾ ಬಂದಿದ್ದೀವಿ. ಪ್ರಕೃತಿಯನ್ನೇ ನಾಶ ಮಾಡ್ತಾ ಬಂದಿದ್ದೀವಿ. ಅಂದಮೇಲೆ ಎಷ್ಟೋ ಬಾರಿ ಹೆತ್ತ ತಂದೆ ತಾಯಿ ಮಕ್ಕಳಿಗೆ ಶಾಪ ಕೊಡೋದುಂಟು. ಯಾಕಾದ್ರೂ ಈ ಮಕ್ಕಳಿಗೆ ನಾವು ಜನ್ಮ ಕೊಟ್ವೋ, ಅಥವಾ ಇವು ಹುಟ್ಟುತ್ತಿದ್ದ ಹಾಗೆ ಸಾಯ್ಬಾರ್ದೆತ್ತ ಅಂತ ತೀರ ನೋವಿನಿಂದ ಕೆಲವರು ಹೇಳೋದು ಉಂಟು. ಹಾಗೆ ಪ್ರಕೃತಿಯೂ ಸಹ ಮನುಷ್ಯನ ಒಂದು ದೌರ್ಜನ್ಯದಿಂದ ಬಹಳ ನೊಂದಿದೆ. ಆದ್ರಿಂದ ಈ ಪ್ರಕೃತಿ ತನ್ನ ವಿಕೃತ ವಿಕರಾಳ ರೂಪವನ್ನು ಅನೇಕ ಬಾರಿ ತೋರಿಸುತ್ತೆ. ಆದ್ರಿಂದಲೇ ಅನೇಕ ಪ್ರಕೃತಿ ವಿಕೋಪಗಳು ಆಗ್ತಿರೋದನ್ನು ಸಹ ನಾವು ಗಮನಿಸ್ತೀವಿ. ಆದರೆ ಸಾಧ್ಯವಾದಷ್ಟು ನಾವೆಷ್ಟು ನಮ್ಮ ಮನಸ್ಸಿನ ಶುದ್ಧ ತರಂಗಗಳನ್ನು ಪ್ರಕೃತಿಗೆ ಹರಡ್ತೀವೋ ಅಷ್ಟು ಪ್ರಕೃತಿ ಹಾಗೂ ನಮ್ಮ ನಡುವಿನ ಒಂದು ಸಾಮರಸ್ಯತೆಯನ್ನು ಕಾಪಾಡ್ಕೊಳ್ಬೋದು. ಆದ್ರಿಂದ ಬನ್ನಿ ನಾವೀಗ ಪ್ರಕೃತಿಯ ಈ 5 ತತ್ವಗಳಿಗೆ ನಮ್ಮ ಪರಿಶುದ್ಧ ತರಂಗಗಳನ್ನು ಹರಡ್ತಾ ಹೋಗೋಣ. ಹಾಗೆ ಅದರ ಒಂದು ಪರಿಣಾಮ ನಮ್ಮ ಶರೀರದ ಮೇಲೆ ಬೀಳೋದನ್ನು ಸಹ ಗಮನಿಸ್ಕೊಳ್ಳೋಣ. ಈ ಪ್ರಕೃತಿಯ 5 ತತ್ವಗಳಲ್ಲಿ ಪ್ರಮುಖವಾಗಿ ಭೂತತ್ವ, ನಂತರ ಜಲತತ್ವ, ಹಾಗೆ ವಾಯುತತ್ವ, ಅಗ್ನಿತತ್ವ, ಆಕಾಶ ತತ್ವ. ಈ 5 ತತ್ವಕ್ಕೆ ಒಂದೊಂದಾಗಿ ನಾವು ನಮ್ಮ ಒಂದು ಮನಸ್ಸಿನಲ್ಲಿ ಶುದ್ಧ ಚಿಂತನೆಗಳನ್ನ ಉತ್ಪನ್ನ ಮಾಡ್ಕೊಳ್ತಾ ಅದರ ತರಂಗವನ್ನು ಬೀರೋಣ. ಸಾಧ್ಯವಾದಷ್ಟು ನೇರವಾಗಿ ಸ್ಥಿರವಾಗಿ ಶರೀರವನ್ನು ಸ್ಥಿತಪಡಿಸಿ ನನ್ನ ಮನಸ್ಸಿನಲ್ಲಿ ನಡೆಯೋ ಚಿಂತನೆಯನ್ನು ನಾನು ಬಾಯಲ್ಲೂ ಹೇಳ್ತಾ ಹೋಗ್ತೀನಿ. ತಾವು ಬಾಯಲ್ಲಿ ಏನನ್ನೂ ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಅದೇ ರೀತಿ ಚಿಂತನೆಗಳನ್ನು ತಮ್ಮ ಮನಸ್ಸಿನಲ್ಲಿ ಮೆಲುಕು ಆಗ್ತಾ ಆ ಅನುಭವವನ್ನು
ಮಾಡ್ತಾ ಹೋಗಿ. ನಾನು ಪ್ರಕೃತಿದತ್ತವಾದ ಈ ಶರೀರದಲ್ಲಿ ವಾಸಿಸುವಂತಹ ಈ ಪಂಚಭೂತಗಳ ಶರೀರವನ್ನು ನಡೆಸುತ್ತಿರುವ ಈ ಶರೀರದ ಮಾಲೀಕ ಚೈತನ್ಯ ಶಕ್ತಿ ಆತ್ಮನಾಗಿದ್ದೇನೆ. ನಾನು ಆತ್ಮ, ಅಮರ ಅವಿನಾಶಿಯಾದ ಶಕ್ತಿ. ಪ್ರಕೃತಿಗೂ ನಾನು ಆತ್ಮನಿಗೂ ಬಹಳ ಕಾಲದ ಸಂಬಂಧವಿದೆ. ಈ ಪ್ರಕೃತಿ ನಾನು ಆತ್ಮನಿಗೆ ಈ ಶರೀರವನ್ನು ಉತ್ಪನ್ನ ಮಾಡಿಕೊಡ್ತಿದೆ. ಒಂದು ಶರೀರದಿಂದ ನಾನು ಭಿನ್ನ ಆಗುವ ಮೊದಲೇ ಮತ್ತೊಂದು ಶರೀರವನ್ನು ಪ್ರಕೃತಿ ನನಗಾಗಿ ತಯಾರಿಸಿಡುತ್ತೆ. ನಾನು ಆತ್ಮ ಈ ಪ್ರಕೃತಿಯ ಹೊರತಾಗಿ ಏನನ್ನೂ ಮಾಡಲು ಸಾಧ್ಯವಿಲ್ಲ. ನಾನು ಆತ್ಮ ಚೈತನ್ಯ ಶಕ್ತಿಯಾಗಿದ್ದರೂ ಸಹ ಈ ಪಂಚ ತತ್ವಗಳ ಶರೀರದ ಮುಖಾಂತರವೇ ನನ್ನ ಚಿಂತನೆಗಳನ್ನು ನಾನು ಅಭಿವ್ಯಕ್ತಪಡಿಸೋದಕ್ಕೆ ಸಾಧ್ಯ. ಈ ಸೃಷ್ಟಿಯನ್ನ, ಅನ್ಯ ಜನರನ್ನ, ಪ್ರಕೃತಿಯ ಸೊಬಗನ್ನ, ಪ್ರಾಣಿ ಪಕ್ಷಿಗಳನ್ನ ಕಣ್ಣಿನಿಂದ ನೋಡೋದಕ್ಕೆ ಸಾಧ್ಯ. ಶಬ್ದಗಳನ್ನು ಆಲಿಸೋದಕ್ಕೆ ಸಾಧ್ಯ. ಸ್ಪರ್ಶವನ್ನು ಅನುಭವಿಸೋದಕ್ಕೆ, ಮಾತನಾಡಲು, ರುಚಿಯನ್ನು ನೋಡಲು ಸಾಧ್ಯ. ಎಲ್ಲ ಗುಣ, ಶಕ್ತಿಗಳು, ಸಂಸ್ಕಾರಗಳು, ಚಿಂತನೆ ಮಾಡುವ ಶಕ್ತಿ ನಾನು ಆತ್ಮನಲ್ಲಿದೆ ನಿಜ. ಆದರೆ ಅದನ್ನು ಕಾರ್ಯರೂಪದಲ್ಲಿ ತರೋದಕ್ಕೆ ಈ ಶರೀರವೆಂಬ ಮಾಧ್ಯಮ ನನಗೆ ಬೇಕು. ಅದನ್ನು ಪ್ರಕೃತಿ ನನಗೆ ಕೊಡ್ತಿದೆ. ಹಾಗೂ ಈ ಪಂಚ ತತ್ವಗಳ ಶರೀರದ ಪಾಲನೆ, ಪೋಷಣೆಯನ್ನೂ ಸಹ ಪ್ರಕೃತಿಯ ಈ 5 ತತ್ವಗಳೇ ಮಾಡ್ತಿದೆ. ನಾನು ಈ ಪ್ರಕೃತಿಗೆ ಚಿರಋಣಿ. ಜನ್ಮ ಜನ್ಮಾಂತರಗಳಿಂದ ನನ್ನ ಹಾಗೂ ಪ್ರಕೃತಿಯ ಒಡನಾಟ ಬಹಳ ಸುಂದರವಾಗಿ ನಡೀತಾ ಬಂದಿದೆ. ಆದರೆ ಎಲ್ಲೋ ಮಧ್ಯದಲ್ಲಿ ನನ್ನನ್ನು ನಾನು ಮರೆತು ಆತ್ಮ ಪ್ರಜ್ಞೆಯಿಂದ ಹೊರಬಂದು ದೈಹಿಕ ಭಾನದಲ್ಲಿ ಸ್ವಾರ್ಥತೆಯಿಂದ ಅನೇಕ ಅವಗುಣಗಳಿಗೆ ವಶನಾಗಿ ಪ್ರಕೃತಿಯ ಉಪಕಾರಗಳನ್ನು ಕಡೆಗಣಿಸಿ ನನಗೆ ಇನ್ನೂ ಹೆಚ್ಚು ಬೇಕು ಎಂಬ ಸ್ವಾರ್ಥ, ನಾನು ನನ್ನದು, ನನ್ನವರಿಗಾಗಿ
ಹೆಚ್ಚು ಹೆಚ್ಚು ಹಣವನ್ನು ಸಂಗ್ರಹಿಸುವ ಲೋಭಿತನದಿಂದ ಪ್ರಕೃತಿಯ ಈ ಪಂಚ ತತ್ವಗಳನ್ನು ನಾನು ದುರುಪಯೋಗ ಪಡಿಸ್ಕೊಳ್ತಾ ಬಂದಿದ್ದೀನಿ. ನಾನು ಯಾವಾಗ ಆತ್ಮ ಪ್ರಜ್ಞೆಯಲ್ಲಿದ್ದೆ ಆಗ ನನ್ನ ಮೂಲ ಗುಣಗಳಾದ ಶಾಂತಿ, ಪ್ರೀತಿ, ಪವಿತ್ರತೆ, ಖುಷಿ, ಆನಂದ, ಶಕ್ತಿ, ನನ್ನ ಎಲ್ಲ ಮೂಲ ಗುಣಗಳು ಜಾಗೃತವಾಗಿತ್ತು. ನನ್ನ ಚಿಂತನೆಗಳು ಪರಿಶುದ್ಧವಾಗಿತ್ತು. ನನ್ನಿಂದ ಪ್ರಕೃತಿಗೆ ಶ್ರೇಷ್ಠ ತರಂಗಗಳು ಹರಡುತ್ತಿತ್ತು. ಆದರೆ ಯಾವಾಗ ನಾನು ನನ್ನನ್ನು ಮರೆತು ದೈಹಿಕ ಪ್ರಜ್ಞೆಯಲ್ಲಿ ಬಂದೆನು, ಅಂದಿನಿಂದ ನನ್ನ ಮೂಲ ಗುಣ, ಮೂಲ ಸ್ವಭಾವ ಮರೆಯಾಗಿ ನನ್ನದಲ್ಲದ ಅನೇಕ ಅವಗುಣಗಳು ನನ್ನಲ್ಲಿ ಪ್ರವೇಶಗೊಂಡಿತು. ಅತಿಯಾದ ಸ್ವಾರ್ಥ, ಅಶುದ್ಧ ಇಚ್ಛೆಗಳು ಪೂರ್ಣವಾಗದಿದ್ದಾಗ ಸಿಟ್ಟು, ಆವೇಶ, ಲೋಭಿತನ, ಮೋಹ, ಅಹಂಕಾರ, ಇನ್ನು ಅನೇಕ ಅವಗುಣಗಳು ಒಂದೊಂದಾಗಿ ನನ್ನಲ್ಲಿ ಪ್ರವೇಶಿಸುತ್ತೆ. ನನ್ನ ಮನಸ್ಸಿನ ಚಿಂತನೆಗಳು ಸಹ ಬದಲಾದವು. ನನ್ನ ಮನಸ್ಸಿನ ಕೆಟ್ಟ ಯೋಚನೆಗಳ ಪ್ರಭಾವ ಪ್ರಕೃತಿಯ ಮೇಲೂ ಬೀರ್ತಾ ಬಂತು. ಆದರೆ ನಾನೀಗ ಆತ್ಮಸ್ಮೃತಿಯಲ್ಲಿ ಸ್ಥಿತನಾಗಿದ್ದೇನೆ. ಈ ಶರೀರವೆಂಬುದು ಒಂದು ಮಾಧ್ಯಮವಷ್ಟೇ. ನಾನು ಆತ್ಮ, ಚೈತನ್ಯ, ಅಮರ ಎಂಬ ಸತ್ಯದ ಅರಿವು ನನಗಿದೆ. ನನ್ನ ಸ್ವಧರ್ಮವಾದ ಶಾಂತಿಯಲ್ಲಿ ನಾನು ಸ್ಥಿತನಾಗಿದ್ದೇನೆ. ನನ್ನ ಶ್ರೇಷ್ಠ ಪ್ರಕಂಪನಗಳು ಶುದ್ಧ ಚಿಂತನೆಗಳ ಪ್ರವಾಹ ಸುತ್ತಲೂ ಪ್ರಕೃತಿಯ ಮೇಲೂ ಬೀರುತ್ತದೆ. ಆತ್ಮ ಚಿಂತನೆಯಿಂದ ಶಾಂತಿ, ಪ್ರೀತಿ, ಖುಷಿಯ ತರಂಗಗಳು ಪ್ರಕೃತಿಯ ಮೇಲೆ ಹರಡುತ್ತೆ. ವಾತಾವರಣ ಪರಿಶುದ್ಧಗೊಳ್ಳುತ್ತದೆ. ಪ್ರಕೃತಿಗೂ ಸಹ ಈ ಶುದ್ಧ ಚಿಂತನೆಗಳ ತರಂಗಗಳಿಂದ ಖುಷಿಯಾಗ್ತದೆ. ಓಂ ಶಾಂತಿ.